ರಾಯಚೂರಿನ ಲಿಂಗಸಗೂರು ತಾಲೂಕಿನ ಸರ್ಜಾಪುರ ಗ್ರಾಮದಲ್ಲಿ ಕುಡಿಯೋ ನೀರು ಕೇಳಿದ್ರು ಅಂತ 80 ಜನರ ಮೇಲೆ ಎಫ್ಐಆರ್ ಹಾಕಿದಾರಂತೆ. ರಾಯಚೂರಿನ ಲಿಂಗಸಗೂರು ತಾಲೂಕಿನ ಸರ್ಜಾಪುರ ಗ್ರಾಮಸ್ಥರು ಕುಡಿಯೋ ನೀರಿಗೆ ಆಗ್ರಹಿಸಿ ಗ್ರಾಮ ಪಂಚಾಯತಿ ಕಚೇರಿಗೆ ಬೀಗ ಹಾಕಿದ್ದಾರೆ ಇವರು. ಹೀಗಾಗಿ ಗ್ರಾಮದ 80 ಜನರ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಪಿಡಿಒ. ಏಪ್ರಿಲ್ 4ನೇ ತಾರೀಕು ಸರ್ಜಾಪುರ ಗ್ರಾಮ ಪಂಚಾಯತಿ ಕಚೇರಿ ಎದುರು ಪ್ರತಿಭಟನೆ ಮಾಡ್ತಾ ಇದ್ರು. ಸರ್ಜಾಪುರಕ್ಕೆ ತಿಂಗಳಿಗೆ 1-2 ಬಾರಿ ಮಾತ್ರ ನೀರು ಸರಬರಾಜಾಗ್ತಾ ಇತ್ತು. ಈ ಮಧ್ಯ ಬೇಸಿಗೆ ಬೇರೆ ಬಂದಿದ್ರಿಂದ ನೀರಿನ ಸಮಸ್ಯೆ ಉಲ್ಬಣ ಆಗಿದೆ. ಕುಡಿಯೋ ನೀರು ಕೇಳಿದ್ದಕ್ಕೆ ಹೀಗಾಗಿ ಸಮರ್ಪಕ ನೀರು ಪೂರೈಕೆ ಮಾಡಿ ಅಂತ ಏಕಾಏಕಿ ಹೋಗಿ ಇವರೆಲ್ಲ ಏನ್ ಗುಡ್ಡೆ ಆಗಿ ಅಥವಾ ಗುಂಪಾಗಿ ಹೋಗಿ ಬಾಗ್ಲ ಹಾಕಿರಲ್ಲ, ಫಸ್ಟ್ ಕೇಳಿರ್ತಾರೆ, ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಯಾವಾಗ ಈ ಪಿಡಿಒ ಎಮ್ಮೆ ಮೇಲೆ ಮಳೆ ಸುರಿದಂಗೆ ರಿಯಾಕ್ಟೇ ಮಾಡಲ್ವೋ ಅಥವಾ ನಿಧಾನಕ್ಕೆ ತೆವಳ್ತಾ ಇರ್ತಾರೋ, ಕುಡಿಯೋ ನೀರು ಅದೇನ್ ಬೇರೆ ವಿಚಾರವಾ? ರಸ್ತೆ ಆದ್ರೆ ಬಿಡು, ಇನ್ನೊಂದು 10 ದಿನ ಆದ್ರೂ ಪರವಾಗಿಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ನಕ್ಕೆ. ಕುಡಿಯೋ ನೀರಿನ ವಿಚಾರ ಕೇಳಿದಾಗ ಇವ್ರಿಗೂ ರೋಷ ಬಂದಿದೆ. ಪಿಡಿಒ ಇನ್ನೇನು ಕೆಲ್ಸಕ್ಕಿದೆಯಾ ನಮಗಾಗ್ದಲ್ಲ ಇದ್ಮೇಲೆ ಅಂತ ಗ್ರಾಮ ಪಂಚಾಯತಿಗೆ ಬೀಗ ಹಾಕಿದ್ದಾರೆ. ಆ ಪುಣ್ಯಾತ್ಮ ಅದನ್ನೇ ಕಾರಣ ಇಟ್ಕೊಂಡು ಯಾರ್ಯಾರು ಬಂದಿದ್ರು ಅವತ್ತು ಎಲ್ಲರ ಮೇಲೂ ಎಫ್ಐಆರ್ ಹಾಕಿರೋದು. ತಮ್ಮನ್ನ ಅವಾಚ್ಯವಾಗಿ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾರೆ ಎನ್ನುವ ಆರೋಪ ಬೇರೆ ಕೇಳಿ ಬರ್ತಾ ಇದೆ. ಸರ್ಜಾಪುರ ಗ್ರಾಮ ಪಂಚಾಯತಿ ಪಿಡಿಒ ಶೋಭಾರಾಣಿ ಆರೋಪ ಮಾಡ್ತಾ ಇದ್ದಾರೆ. ಅವಾಚ್ಯ ಶಬ್ದಗಳಿಂದ ಬೈದ್ರು, ನಿನಗೆ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ರು ಅಂತ. ಲಿಂಗಸಗೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ರದ್ದು ಕೋರಿ ಎಫ್ಐಆರ್ನ ಲಿಂಗಸಗೂರು ಸಹಾಯಕ ಆಯುಕ್ತರಿಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಅಲ್ಲ, ಕುಡಿಯೋ ನೀರು ಕೇಳಿ ಎಫ್ಐಆರ್ ಹಾಕಿಸ್ಕೊಳ್ಳೋ ಹಣೆ ಬರ ನೋಡಿ ಅವ್ರದ್ದು. ಕುಡಿಯುವ ನೀರಿಗಾಗಿ ಅನುದಾನ ನಮ್ಮ ಜಿಲ್ಲೆಯ ಯಾವ ಪಂಚಾಯಿತಿ ಯಾವ ಗ್ರಾಮಗಳಿಗೆ ಆಗಿಲ್ಲ. ಆದರೂ ಕೂಡ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ದಿವ್ಯ ನಿರ್ಲಕ್ಷ್ಯ, ಜನಪ್ರತಿನಿಧಿಗಳ ಏನೊಂದು ಮಲತಾಯಿ ಧೋರಣೆಯಿಂದ ಸರ್ಜಾಪುರ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆ ಸ್ವತಂತ್ರ ಸಿಕ್ಕು 70 ದಶಕ ಕಳೆದ್ರೂ ಕೂಡ ನಮಗೆ ಸಮಸ್ಯೆಗಳಿಂದ ಹೊರಬರೋಕ್ಕೆ ಸಾಧ್ಯ ಆಗಿಲ್ಲ. ಹಲವಾರು ಬಾರಿ ಇದರ ಸಲುವಾಗಿ ಸರ್ಜಾಪುರ ಗ್ರಾಮದಲ್ಲಿ ಹೋರಾಟಗಳಾಗ್ಯಾವ. ಸಚಿವರು ಶಾಸಕರಿಗೆ ಬಹಿಷ್ಕಾರ ಆಗ್ಯಾರ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕಲಿಗೆ ಅನಿಲ್ ನೀಡ್ತಾರೆ. ಅನಿಲ್, ಈ ಪಿಡಿಒಗಳಿಗೂ ಗ್ರಾಮಸ್ಥರಿಗೂ ಇಂಥ ವಿಚಾರಗಳಲ್ಲಿ ಕಿರಿಕಾಗೋದು, ಅಸಮಾಧಾನ ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಅಂದು ಮಾತ್ರಕ್ಕೆ ಅಲ್ಲಿ ಯಾರ್ಯಾರು ಬಂದಿದ್ರು ನೀರು ಕುಡಿಯೋಕೆ ಕೇಳಿದ್ದಾರೆ ಅನ್ನೋ ಕಾರಣಕ್ಕೆ 80 ಜನರ ಮೇಲೆ ಎಫ್ಐಆರ್ ಹಾಕೋದು. ಎಫ್ಐಆರ್ ಹಾಕ್ದವರು ಪ್ರಶ್ನೆ ಮಾಡ್ಲಿಲ್ವಾ, ಹೆಂಗೆ ಯಾವ ಕಾರಣಕ್ಕೆ ಆಗ್ತಾ ಇದ್ದೀರಾ ಅಂತ? ಅಂಡ್ ಆ ಪಿಡಿಒ ಕೊಡ್ತಾರೋ ಸಮರ್ಥನೆ ಏನು ಈ ವಿಚಾರಕ್ಕೆ? ಇದೆ, ನಿಜವಾಗ್ಲೂ ಏನು ಗ್ರಾಮದಲ್ಲಿ ನೀರಿನ ಸಮಸ್ಯೆ ಏನು ದಶಕಗಳಿಂದ ಕೂಡ ನೀರಿನ ಸಮಸ್ಯೆ ಇರುವಂತ ಕಾರಣದಿಂದಾಗಿ ಗ್ರಾಮ ಪಂಚಾಯತಿಯನ್ನ ಕೂಡ ಒಂದು ಮುತ್ತಿಗೆ ಹಾಕುವಂತ ಘಟನೆ ಸಂದರ್ಭದಲ್ಲಿ ಅಲ್ಲಿರುವಂತ ಗ್ರಾಮಸ್ಥರ ಮೇಲೆ ಎಫ್ಐಆರ್ ಕೂಡ ಆಗಿದೆ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಸರ್ಜಾಪುರ ಗ್ರಾಮದಲ್ಲಿರುವಂತ ಪಂಚಾಯಿತಿಗೆ ಕಳೆದ ದಶಕಗಳಿಂದ ಕೂಡ ನೀರಿನ ಸಮಸ್ಯೆ ಇರುವಂತದ್ದು. ಆದ್ರೆ ಅಲ್ಲಿರುವಂತ ಪಿಡಿಒ ಶೋಭಾರಾಣಿ ಅನ್ನುವಂಥವ್ರು ಸರಿಯಾಗಿ ಕೂಡ ಅಲ್ಲಿ ಜನರಿಗೆ ಸ್ಪಂದನೆ ನೀಡ್ತಾ ಇಲ್ಲವಂತ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಇದರಿಂದಾಗಿ ಅಂದಿನ ಮುಂಜಾನೆ ಕೂಡ ಹೋಗಿ ಪಂಚಾಯತಿಗೆ ಒಂದು ಬೀಗ ಜಡಿದು ಒಂದು ಪ್ರತಿಭಟನೆಗೂ ಕೂಡ ಅಲ್ಲಿರುವಂತ ಗ್ರಾಮಸ್ಥರು ಕೂತ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿರುವಂತ ಪಿಡಿಒ ಕೂಡ ಶೋಭಾರಾಣಿ ಅವರು ಪಂಚಾಯತಿಗೆ ಒಂದು ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿರುವಂತ ಸಿಬ್ಬಂದಿಗಳೇ ಬೀಗ ಮುರಿದು ಒಳಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿರುವಂತ ಜನರು ಕೂಡ ಅವರನ್ನು ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ನೇರವಾಗಿ ಹೇಳ್ತಾ ಇರುವಂತದ್ದು, ನನ್ನ ಮೇಲೆ ಹಲ್ಲೆ ಮಾಡಕ್ ಬಂದಿದ್ದಾರೆ, ಕೊಲೆ ಬೆದರಿಕೆ ಹಾಕಿದ್ದಾರೆ ಎನ್ನುವಂತ ಆರೋಪದಡಿ ಕೂಡ ಲಿಂಗಸಗೂರು ಪೊಲೀಸ್ ಠಾಣೆಯಲ್ಲಿ ಕೂಡ 70 ರಿಂದ 80 ಜನರ ಮೇಲೆ ಕೂಡ ಪ್ರಕರಣ ಕೂಡ ದಾಖಲಿಸಿರುವಂತದ್ದು. ಇದರಿಂದಾಗಿ ಇವತ್ತು ಏನು ರಾಯಚೂರು ಜಿಲ್ಲಾ ಉಸ್ತುವಾರಿ ಶರಣ ಪ್ರಕಾಶ್ ಪಾಟೀಲ್ ಅವರು ಕೂಡ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ಕೂಡ ಜಿಲ್ಲಾಡಳಿತಕ್ಕೆ ಅದು ನೋಟಿಸ್ ಕೊಟ್ಟು ಒಂದು ತನಿಖೆಗೆ ಕೂಡ ಸೂಚನೆ ಕೂಡ ನೀಡಿದ್ದಾರೆ ಅಂತ ಹೇಳ್ಬೋದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.